ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಾಂತಕುಮಾರಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಶಾಂತಕುಮಾರಿ ಅವರೇ. ಶರಣು ಶರಣಾರ್ಥಿ. ಸೊ ಇವತ್ತು ಖಾನಾವಳಿಯಲ್ಲಿ ಏನ್ ಅಡುಗೆ ಮಾಡ್ತಾ ಇದ್ದೀರಾ? ಇದು ಹೆಸರು ಕಾಳು ಮೊಸರು ವಡೆ ಮಾಡ್ತಾ ಇದ್ವಿ. ಹೆಸರು ಕಾಳಿನ ಮೊಸರು ವಡೆ. ಹೌದಾ ಅಮ್ಮ, ಯಾವ ಊರಿಂದ ಬಂದಿದ್ದೀರಾ ನೀವು? ನಾವು ಆಂಧ್ರ ಕಡೆಯಿಂದ ಬಂದಿದೀವಿ. ಇಲ್ಲಿ ಬಂದು 40 ವರ್ಷ ಆಯ್ತು. ಓಕೆ, ಅಂತೂ ಬೆಂಗಳೂರವರೇ? ಬೆಂಗಳೂರವರೇ. ಮೂಲ ಊರು ಆಂಧ್ರ? ಆಂಧ್ರದಲ್ಲಿ ಎಲ್ಲಿ? ಇಲ್ಲಿ ಚಿತ್ತೂರು. ಹೌದಾ? ಓಕೆ ಓಕೆ. ಇದು ಹೆಸರು ಕಾಳಿನ ಮೊಸರು ವಡೆ ಅಂತ ಹೇಳಿರಲ್ಲ. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕು? ಹೆಸರು ಕಾಳು ನೆನೆಸಿಕೊಂಡಿರ್ಬೇಕು. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ, ಕ್ಯಾರೆಟು, ಬೂಂದಿ, ಮಸಾಲೆ, ಗರಂ ಮಸಾಲೆ ಅಷ್ಟೇ. ಗರಂ ಮಸಾಲ ಇದು ಪುಡಿ ಮನೇಲೆ ಮಾಡಿದ್ದೀರಾ ಅದನ್ನ? ನೀವು ಮನೇಲಿ ಮಾಡ್ಕೊಂಡಿರುವಂತ ಗರಂ ಮಸಾಲೆ ಪುಡಿ ಏನೆಲ್ಲ ಹಾಕಿದ್ದೀರಾ ಅದಕ್ಕೆ? ಪುಡಿಗೆ ಅದಕ್ಕೆ ಚಕ್ಕೆ, ಲವಂಗ ಎಲ್ಲ ಹಾಕಿ ಎಲ್ಲ ಒಂಚೂರು ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ. ಮನೆಯದೇ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದೀರಾ. ಇದು ಅಂಗಡಿಯಲ್ಲಿ ತಗೊಂಡಿರೋದ? ಓಕೆ ಓಕೆ. ಆಮೇಲೆ ಹೆಸರು ಕಾಳನ್ನ ಎಷ್ಟು ನೆನೆಸಿದ್ದೀರಾ? ಎಷ್ಟು? ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ಅಷ್ಟೊಂದು ನೆನೆಯುತ್ತೆ. ಆವಾಗ ಒಂದು 7-8 ಗಂಟೆ ನೆನೆಬೇಕಾ? ಸಾಯಂಕಾಲ ಕಾಫಿ ಜೊತೆಗೆ ಚೆನ್ನಾಗಿ. ಓಕೆ ಓಕೆ ಓಕೆ. ಮೊಸರು ವಡೆ ಅಂತ ಬೇರೆ ರೀತಿಯ ವಡೆ ಮಾಡ್ತಾರೆ, ನೀವೇನೋ ಹೆಸರು ಕಾಳಿದು ಒಂದು ಇದು ಶುಗರು, BP ಎಲ್ಲ ಇರುತ್ತಲ್ವಾ, ಅವ್ರಿಗೆ ಒಳ್ಳೇದಲ್ವಾ ಎಣ್ಣೆ ಕಡಿಮೆ ಮಾಡಿದ್ರೆ, ಅದಕ್ಕೋಸ್ಕರ ಆ ತರ ಮಾಡೋದು. ಓಕೆ, ಇದು ವಡೆ ಅಂದ್ರೆ ಎಣ್ಣೆಲಿ ಕರಿಯಲ್ಲ? ಓಕೆ. ಮತ್ತೆ ಹೆಸರು ಕಾಳು ತುಂಬಾ ಪೌಷ್ಟಿಕತೆ ಉಳ್ಳ ಒಂದು ಆಹಾರ, ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ದೊಡ್ಡವ್ರಿಗೂ ಮಕ್ಕಳಿಗೂ ತಂಪು. ಓಕೆ, ಶುರು ಮಾಡೋಣ ಅಲ್ಲ? ಏನ್ ಬೇಕು? ಇದು ಸ್ವಲ್ಪ ಮಿಕ್ಸಿಗೆ ಮಾಡಬೇಕು. ಓಕೆ. ಸೊ ನೆನೆಸಿರುವಂತ ಹೆಸರು ಕಾಳನ್ನ ಒಂದ್ ನಿಮಿಷ ಅಮ್ಮ ಅಲ್ಲಿ ಹಾಕ್ಬಿಡಿ. 1 ಕಪ್ ತಗೊಂಡಿದ್ದೀರಾ? 1 ಕಪ್ ಸಾಕು. ಈಗ ಫಸ್ಟಿಗೆ ಬರೀ ಹೆಸರು ಕಾಳು ತಗೊಳ್ಳೋದು, ತರ್ತರಿಯಾಗಿ ರುಬ್ಕೋಬೇಕು. ಓಕೆ. ನೀರು ಹಾಕೋಬೇಕಾ? ಬೇಡ ಅಲ್ಲ? ಆಗಿದೆ ಅಮ್ಮ. ಒಂದು ಬೌಲ್ ಕೊಡಿ. ಓಕೆ, ಇಟ್ಕೊಂಡ್ಬಿಡೋಣ. ಇದನ್ನ ಹಾಕ್ತೀರಾ ಬೌಲ್ಗೆ? ಹಾಕೊಂಡ್ಬಿಟ್ಟು ಎಲ್ಲ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ತರಿನೇ ಇರಬೇಕು. ನೈಸ್ಗಾದ್ರೆ ಅಂಟ ತರ ಬರೋದು ಒಳ್ಳೆ. ಓಕೆ. ಮತ್ತೆ ಬೆಂಗಳೂರಲ್ಲಿ ಎಲ್ಲಿದ್ದೀರಮ್ಮ ನೀವು? ಕುರುಬ್ರಳ್ಳಿಯಲ್ಲಿ ಇದ್ದೀವಿ. ಕುರುಬ್ರಳ್ಳಿಯಲ್ಲೇ ಇದ್ದೀರಾ? ಮನೇಲಿ ಯಾರೆಲ್ಲ ಇದ್ದೀರಮ್ಮ? ನಮ್ಮ ಯಜಮಾನ್ರು, ನಾವು ಇಬ್ಬರೇ ಇರೋದು. ಮಗಳು ಇದ್ದಾನೆ, ಅವ್ರಿಗೆ ಮದುವೆ ಆಗಿದೆ. ಒಬ್ಳು ಮಗಳ? ಒಬ್ಳು ಮಗಳು. ಅವರು ಅಮೆರಿಕಾದಲ್ಲಿದ್ದಾರೆ. ಅಮೆರಿಕಾದಲ್ಲಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಮಗಳು ಅಮೆರಿಕಾದಲ್ಲಿ? ಹೌಸ್ ವೈಫು. ನಮ್ಮ ಅಳಿಯ ಸಾಫ್ಟ್ವೇರ್ ಇಂಜಿನಿಯರ್. ಬರ್ತಾ ಇರ್ತಾರ? ಯಾವಾಗ್ಲೂ ಬರ್ತಾರ, ಒಂದು 6 ತಿಂಗಳು, ವರ್ಷಕ್ಕೊಂದ್ಸಲ. ಈಗ ಮೆಣಸಿನ್ಕಾಯಿ ತಗೊಂತೀನಿ. ಮೆಣಸಿನ್ಕಾಯಿ, ಶುಂಠಿ, ಮೆಣಸಿನಕಾಯಿ ಸರಿ ಹಾಕೊಂಡ್ಬಿಡಿ. ಎಷ್ಟು ಖಾರ ಬೇಕು ಅನ್ಸುತ್ತೋ ಅಷ್ಟು ಹಾಕೊಳ್ಳುವಂಥದ್ದು. ಓಕೆ. ಮತ್ತೆ ಉಪ್ಪು ಹಾಕ್ತೀನಿ. ತಗೊಳ್ಳಿ, ಸ್ಪೂನಲ್ಲಿ ಹಾಕ್ತೀರಾ? ಇದು ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಮೊಸರು ವಡೆ? ಹೆಸರು ಕಾಳಿನ ನಾನೇ. ಇದು ಎಣ್ಣೆಲಿ ಬೇಡ, ಈ ತರ ಮಾಡೋಣ ಅಂತ ನೀವೇ ನೋಡಿ ಖುಷಿ ಆಯ್ತು ಮಾಡಿದ್ದೀರಾ? ಎಲ್ಲೂ ಓದಿದ್ದೀರಾ ಅಥವಾ ನೀವೇ ಒಂದು ಮಾಡ್ಬೋದ್ರೆ ಹೇಗ ಅನ್ಸುತ್ತೆ? ಮಾಡ್ಬೋದು ಅಂತ ನೋಡೋಣ ಅಂತ ಮಾಡಿದೆ. ಎಲ್ಲರಿಗೂ ಇಷ್ಟ ಆಯ್ತು. ಹೌದಾ? ಕರಿವೆ ಸೊಪ್ಪು. ಓಕೆ ಓಕೆ. ಸೊ ಮನೆಯವರಿಗೆಲ್ಲ ಇಷ್ಟನಾ? ಇಷ್ಟ. ನಮ್ಮ ಮಗಳು ಅವಾಗ ಅವಾಗ ಮಾಡಿಕೊಡಿ ಅಂತ ಹೇಳ್ತಾರೆ ಬಂದಾಗ. ಹೌದಾ? ಬಂದಾಗೆಲ್ಲ ಬಂದ್ರೆ ಎಷ್ಟು ದಿನ ಇರ್ತಾರೆ ಅಮೆರಿಕದಲ್ಲಿ? ಒಂದು 15 ದಿವಸ. 15 ದಿನ ರುಚಿ ರುಚಿ ತಿಂಡಿ ಮಾಡ್ಕೊಡ್ತೀರಾ ಮಗಳಿಗೆ? ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಹಾಕ್ತೀರಾ? ಅಷ್ಟೇ. ಇದಿಷ್ಟು ಹಾಕೊಂಡು ಕಲ್ಸ್ಕೊಂಡು ಗರಂ ಮಸಾಲೆ ಆಮೇಲೆ ಹಾಕ್ತೀನಿ. ಆಮೇಲೆ ಹಾಕೋದಾ? ಓಕೆ. ಇದೆಲ್ಲ ಮಿಕ್ಸ್ ಮಾಡಿದೆ, ಹಾಕೊಂಡಿದ್ದೇವಲ್ಲ, ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹೆಂಚಿಟ್ಬಿಟ್ಟು ಇದೆಲ್ಲ ಸುಡಬೇಕು. ಎಲ್ಲ ಸಾಮಗ್ರಿಗಳನ್ನ ಏನಾದ್ರೂ ಕಲಸಿ ಸ್ವಲ್ಪ ಹೊತ್ತು ಬಿಡ್ಬೇಕನ್ಸುತ್ತೆ? ಏನಿಲ್ಲ, ಹಾಗೆ ಇಮಿಡಿಯೇಟ್ ಆಗಿ ಮಾಡ್ಬೋದು. ಹೆಂಚಬೇಕು. ಹೌದಾ? ಅಲ್ಲಿ ಇಟ್ಕೊಂಡ್ಬಿಡಿ. ಇನ್ನು ಅದು ರೆಡಿ ಆಯ್ತಲ್ಲ? ರೆಡಿ ಆಯ್ತು. ಹೆಂಚಿಟ್ಕೊಂಡ್ಬಿಡಿ. ಮತ್ತೆ ಮನೆಯಲ್ಲಿ ನೀವೇನಾ ಅಡಿಗೆ ಮಾಡೋದು? ನೀವು ಮನೆಯವರು ಮಾತ್ರ? ನಾವಿಬ್ರೆ. ಅಡಿಗೆದು ಇನ್ಚಾರ್ಜ್ ನಿಮ್ಗೇನೆ? ಸ್ವಲ್ಪ ಎಣ್ಣೆ ಕೊಡಿ. ಎಣ್ಣೆ ಹಾಕೊಂತೀರಾ?
ಸ್ವಲ್ಪ ಮಾತ್ರ ಅಲ್ಲ, ಇದನ್ನ ಅಂದ್ರೆ ಡೀಪ್ ಫ್ರೈ ಅಂದ್ರೆ ತುಂಬಾ ಮಾಡಲ್ಲ, ಮಾಡಲ್ಲ, ಸ್ವಲ್ಪ. ಓಕೆ. ಸ್ವಲ್ಪ ಅಷ್ಟೇ ಸಾಕ ಬೇಕಾ? ಇಲ್ಲಿ ಹಾಕೊಳ್ತೀರಾ ಮತ್ತೆ ಸ್ವಲ್ಪ ಕಾಯಿಲಿನ. ಮತ್ತೆ ಏನ್ ಮಾಡ್ಕೊಡ್ತೀರಾ ಮನೇಲಿ? ಖಾರ ತಿಂಡಿಗಳು ಇಷ್ಟ ಪಡ್ತಾರ ಮನೆಯವರು ಅಥವಾ ಸಿಹಿನ? ಖಾರನೇ, ಅವ್ರಿಗೆ ಶುಗರ್ ಇದೆ ಅಲ್ವಾ, ಹೌದಾ? ಖಾರದ ಎಲ್ಲ ಜಾಸ್ತಿ ಮಾಡೋದು, ಸಿಹಿ ಕಡಿಮೆ. ಸಿಹಿ ಹಬ್ಬ ಏನಾದ್ರು ಬಂದ್ರೆ ಸಿಹಿ ಮಾಡ್ತೀನಿ, ಮಕ್ಕಳೆಲ್ಲ ಬಂದ್ರೆ ಈ ತರ ಮಾಡ್ಕೊಂಡ್ಬಿಟ್ಟು. ಓಕೆ. ಒಂಥರ ಈ ಕಟ್ಲೆಟ್ ಮಾಡ್ತೇವಲ್ಲ? ಹೌದು, ಕಟ್ಲೆಟ್ ತರ ಆ ತರ ಮಾಡ್ಕೊಳ್ಳೋದು. ಓಕೆ. ಈ ಹೆಸರು ಕಾಳು ಬದಲು ಬೇರೆ ಏನಾದ್ರು ಹಾಕೊಳ್ಬೋದಾ? ಬೇರೆ ಕಾಳು ಹಾಕೊಳ್ಬಹುದು ಅಂದ್ರೆ ಬೇರೆ ಬೇಳೆನೋ ಕಾಳು ತರ ಮಾಡ್ಕೊಂಡ್ರೆ? ಏನೋ ಯಾವತ್ತೂ ಮಾಡಿಲ್ಲ. ಇದನ್ನಾದ್ರೆ ಮಾಡಿ ನೀವು ಸಕ್ಸಸ್ ಆಗಿದ್ದೀರಾ. ಓಕೆ, ಸರಿ ಸರಿ. ಚೆನ್ನಾಗಿ ಯಾವ್ದು ಮಾಡುತ್ತೋ, ಇಷ್ಟ ಯಾರು ಪಡ್ತಾರೋ ಇಷ್ಟ ಅಂತ ತಿಂಡಿಗಳನ್ನೇ ಜಾಸ್ತಿ. ಹೌದು. ಓಕೆ. ಖಾರ ತಿಂಡಿ ಅಂದ್ರೆ ಇನ್ನೇನ್ ಮಾಡ್ತೀರಮ್ಮ? ಖಾರ ತಿಂಡಿ ಅಂದ್ರೆ ಮೆಣಸಿನ್ಕಾಯಿ ಬಜ್ಜಿ, ಆಮೇಲೆ ಇದು ಬಾಳೆಕಾಯಿ ಇರುತ್ತಲ್ಲ ಅದು ಮಾಡ್ಬೋದು. ಬಾಳೆಕಾಯಿ ಆಲೂಗಡ್ಡೆ ಬೇಯಿಸ್ಬಿಟ್ಟು, ಅಲ್ಲ ಇದೆ ಕಟ್ಲೆಟ್ ತರಾನೇ. ಈ ತರನೇ. ಆಮೇಲೆ ಸ್ವೀಟ್ ಕಾರ್ನ್ ಮಾಡ್ಬೋದು. ಸ್ವೀಟ್ ಕಾರ್ನ್ ಅಲ್ಲಿ ಕಟ್ಲೆಟ್ ತರ ತುಂಬಾ ಬೇರೆ ಬೇರೆ ಕಟ್ಲೆಟ್. ಎಣ್ಣೆ ಬಿಟ್ಟು ನೀವು ಎಣ್ಣೆ ಅವಾಯ್ಡ್ ಮಾಡೋದಕ್ಕೆ ಪ್ಲಸ್ ರುಚಿನೂ ಇರ್ಬೇಕು. ಸೊ ರುಚಿ ರುಚಿಯಾಗಿ ತಿನ್ಬೇಕು. ಹಾಗಾಗಿ ನೀವು ಒಳ್ಳೊಳ್ಳೆ ಕಟ್ಲೆಟ್ ತರ ಎಲ್ಲ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಕೊಡಿ. ಈಗ ಕಾಯುವಾಗ ಸ್ವಲ್ಪ ಹಾಕ್ತೀರಾ? ಬೇಕಾದ್ರೆ ಇನ್ನು ನೀವೀಗ ಕೊತ್ತಂಬರಿ ಸೊಪ್ಪು ಹಾಕಿದೀರಾ, ಇನ್ನು ಯಾವ್ದಾದ್ರು ಸೊಪ್ಪು ಸಹ ಹಾಕೊಳ್ಬಹುದು ಅನ್ಸುತ್ತಲ್ಲ? ಹಾಕ್ಬೋದು, ಮೆಂತ್ಯ ಸೊಪ್ಪು, ಪಾಲಕು. ಸ್ಪೂನ್ ಕೊಡಿ. ತಗೊಳ್ಳಿ. ಸೊ ಎರಡು ಕಡೆ ಚೆನ್ನಾಗಿ ಕಾಯ್ಬೇಕಾ? ಹೌದು. ಚೆನ್ನಾಗಿ ಒಳ್ಳೆ ಆಗಿದೆ. ಬೇಗ ಆಗ್ಬಿಡುತ್ತಲ್ವಾ? ಬೇಗ ಆಗತ್ತೆ. ಯಾರಾದ್ರೂ ಬಂದ್ರೆ ಮಾತಾಡ್ತಾ ಮಾತಾಡ್ತಾ ಇದು ಮಾಡ್ಕೊಂಡ್ಬಿಡ್ಬೋದು. ಒಂದೆರಡು ನಿಮಿಷದಲ್ಲೇ ಆಗ್ಬಿಡುತ್ತೆ. ಒಂದ್ಸತಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಅಷ್ಟೇ ಅಲ್ವಾ? ಹಿಟ್ಟನ್ನ ರೆಡಿ ಮಾಡಿ ಒಂದೆರಡು ದಿನ ಇಟ್ಕೊಂಡು ಬೇಕಾದಾಗ ಮಾಡ್ಬೋದಾ? ಮಾಡ್ಕೋಬಹುದು, ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಬೇಕಾದಾಗ ಮಾಡ್ಕೋಬಹುದು. ಆಯ್ತಾ? ಸ್ವಲ್ಪ ಆಯ್ತು, ಸ್ವಲ್ಪ ಹೊತ್ತಿದೆ ಅಲ್ವಾ? ಅಮ್ಮ ಈಗ ಆಗಿದ್ಯಾ? ಇನ್ನೊಂದ್ ಸ್ವಲ್ಪ ರೆಡಿ ಆಗತ್ತೆ. ಸೊ ಮೊಸರು ವಡೆ ಅಂದ್ರೆ ಮೊಸರು ತಗೊಂಡ್ಬಂದಿದ್ದೀರಾ ಅಲ್ವಾ? ಇದು ಆಫ್ ಮಾಡ್ತಾ ಇದ್ದೀನಿ, ಆಗಿದೆ. ಓಕೆ. ಇದು ಪ್ಲೇಟಿಗೆ ತಗೊಂಡು ಮತ್ತೆ ಏನ್ ಮಾಡ್ತೀರಮ್ಮ ಬಿಡುವಿನ ವೇಳೆಯಲ್ಲೆಲ್ಲ? ಏನಾದ್ರು ಅಂದ್ರೆ ಈಗ ಅಡಿಗೆ ಮಕ್ಕಳು ಬಂದಾಗ ಅವ್ರಿಗೆ ಮಾಡ್ಕೊಡೋದು ಮಗಳಿಗೆ. ಮತ್ತೆ ಎಲ್ಲಾದ್ರೂ ಹೊರಗೆಲ್ಲ ಹೋಗ್ತೀರಾ? ಫ್ರೆಂಡ್ಸ್ ಹತ್ರ ಎಲ್ಲ ಹೋಗ್ತೀವಿ. ಏನಾದ್ರೂ ಈ ತರ ತಿಂಡಿ ಮಾಡ್ತೀವಿ ಅವ್ರ ಮನೆಗೆ. ಈಗ ಮೊಸರು ಹಾಕ್ಬೇಕು. ಇದ್ರ ಮೇಲೇನೆ ಮೊಸರು ಹಾಕ್ಬಿಡ್ಬೇಕು. ಈಗ ಮೆಣಸಿನ ಪುಡಿ ಮನೇಲೆ ಮಾಡಿದ್ದ? ಮನೆಯಲ್ಲೇ ಮಾಡ್ತೀವಿ. ಎಲ್ಲಾ ಪುಡಿ ಅದು ಅಂಗಡಿಲೆಲ್ಲ ಕಲರ್ ಎಲ್ಲ ಹಾಕಿರ್ತಾರಲ್ವಾ, ಅದಕ್ಕೆ ಮನೆಯಲ್ಲ ಮಾಡ್ಕೊಡ್ತೀವಿ. ಎಲ್ಲಾ ಮಸಾಲೆ ಅಥವಾ ಪುಡಿಗಳನ್ನ, ಸಾಂಬಾರ್ ಪುಡಿ ಎಲ್ಲ ಮನೇಲೆ ಮಾಡ್ತೀರಾ? ಹೌದು. ಸ್ವಲ್ಪ ಉಪ್ಪು ಕೊಡಿ. ಇದೆಲ್ಲ ಮೇಲ್ಗಡೆ ಹಾಕೊಳ್ಳೋದು? ಮೇಲ್ಗಡೆ ಹಾಕೋದು. ಈಗೆಲ್ಲ ಏನದು ಚಾಟ್ ಮಸಾಲಾ ತರದಲ್ಲಿ ದಹಿ ವಡಾ ಆತರ ಮಾಡ್ತಾರೆ, ಅದೊಂದು ಇದೊಂದು ಅದರಲ್ಲಿ ಹೆಲ್ದಿ ದಹಿ. ಹೌದು ಅಲ್ವಾ? ಆತರ ಮಾಡ್ತಾ ಇದ್ದೀರಾ, ಆರೋಗ್ಯಕ್ಕೆ ಬೇಕು ಅಂತ ಹೇಳಿ. ಇದು ಗರಂ ಮಸಾಲೆ. ಇದನ್ನ ನೀವು ಮುಂಚೆ ಅದೇ ರೀಸನ್ಗೆ ಹಾಕಲ್ಲ, ಮೇಲ್ಗಡೆ ಸ್ವಲ್ಪ ಅದಕ್ಕೊಂದು ಸ್ಪೈಸಿ ಟಚ್ ಕೊಡೋಣ ಅಂತ. ಓಕೆ. ಈರುಳ್ಳಿ, ಹಸಿ ಈರುಳ್ಳಿ ಹಾಕ್ತೀರಾ? ಇದು ನಿಜ, ನಾನು ಹೇಳ್ದಾಗೆ ಇದೇನೋ ಒಂದು ಏನ್ ಹೇಳ್ತಾರಲ್ಲ ಮಸಾಲ ಪುರಿ ತರಾನೇ ಏನೋ ಒಂದು ಚಾಟ್ ಮಸಾಲಾ ತರ ಮಾಡ್ಬಿಟ್ರಿ. ಕ್ಯಾರೆಟ್ ನೋಡೋದಕ್ಕೆ ಖುಷಿ ಆಗತ್ತೆ, ಮಕ್ಕಳಿಗೆಲ್ಲ ನೋಡಿದ್ರೆ ಏನೋ ಒಂದು ಸ್ಪೆಷಲ್ ಅಂತ ಅನ್ಸುತ್ತೆ. ಹೌದು, ಎಲ್ಲ ಕಲರ್ ಕಲರ್ ಆಗಿರುತ್ತಲ್ವಾ, ತಿನ್ನಕ್ಕೆ ಇಷ್ಟ ಪಡ್ತಾರೆ. ಕೊತ್ತಂಬರಿ, ಇದು ಆರೋಗ್ಯಕ್ಕೆ ಒಳ್ಳೇದು. ಕ್ಯಾರೆಟ್ ಒಳ್ಳೇದು. ಕ್ಯಾರೆಟ್, ಹೆಸರು ಕಾಳು ಏನೋ ಉಸ್ಲಿನೋ ಏನೋ ಮಾಡ್ಕೊಟ್ಬಿಟ್ರೆ ಮಕ್ಕಳೆಲ್ಲ ತಿನ್ನಲ್ಲ. ಬೂಂದಿ ಕೊಡಿ. ಸೊ ನೋಡಿ, ಇಂಥದೆಲ್ಲ ಒಂದೊಂದು ಸ್ಪೆಷಲ್ ಮಾಡ್ಕೊಟ್ಬಿಟ್ರೆ ದಿನ ದಿನ ಒಳ್ಳೆ ಅಂಶನೂ ದೇಹಕ್ಕೆ ಸೇರುತ್ತೆ, ಗಟ್ಮುಟ್ಟಾಗಿರ್ತಾರೆ, ಎಲ್ರಿಗೂ ಒಳ್ಳೇದು.
ಇದು ಹೆಸರು ಕಾಳಿನ ಮೊಸರುಡೆ ರೆಡಿ ಆಗಿದೆ. ರೆಡಿ ಆಗಿದೆ. ರುಚಿ ನೋಡ್ಬಿಟ್ಟು ಹೇಳಿ. ಓಕೆ, ಖಂಡಿತವಾಗ್ಲು ಇದು ರಿಯಲಿ ಇವತ್ತು ಸ್ಪೆಷಲ್ ಆಗಿ ಕಾಣ್ತಾ ಇದೆ. ಎಷ್ಟೊಂದು ಕಲರ್ಫುಲ್ ಆಗಿದೆ, ಏನೇನೋ ಹಾಕಿದೀರಾ, ಹಸಿರು, ಅದರಲ್ಲಿ ಆರೆಂಜ್, ಏನು ಕ್ಯಾರೆಟ್, ಸೊಪ್ಪು. ಈಗ ಈ ಸ್ಪೈಸಿ ಬಿಸಿ ಬಿಸಿ ದಹಿ ಏನದು ಮೊಸರೊಡೆನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಓಕೆ, ಅದಕ್ಕೊಂದು ಮೊಸರು ಬೇರೆ ಹಾಕ್ಬಿಟ್ಟಿದ್ದೀರಾ, ಏನೋ ಒಂದು ಬೇರೆ ಲುಕ್ ಇದೆ. ನಾನು ಆಗ ಹೇಳಿದ್ನಲ್ಲ ಅದಕ್ಕೊಂದು ಸ್ಪೈಸಿ ಟಚ್ ಕೊಟ್ಟಿದ್ದೀರಾ ಅಂತ. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೇನು, ದೊಡ್ಡವರು ಕುತ್ಕೊಂಡು ಇಷ್ಟು ಖಾಲಿ ಮಾಡ್ಬೋದು, ಅಷ್ಟು ರುಚಿ ಇದೆ. ತುಂಬಾ ಚೆನ್ನಾಗಿದೆ. ಒಂದು ಈ ದಹಿ ವಡ ತಿಂದು ಸ್ಟಾಪ್ ಮಾಡಕ್ಕಾಗಲ್ಲ, ಇಡೀ ಪ್ಲೇಟೇ ಖಾಲಿ ಮಾಡ್ಬೇಕು. ಮಾಡೋಣ. ಈಗ ಇನ್ನೊಂದೇನೋ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಕ್ಯಾಪ್ಸಿಕಮ್ ಬೋಂಡ. ಕ್ಯಾಪ್ಸಿಕಮ್ ಬೋಂಡ ಮಾಡ್ತಾ ಇದ್ದೀರಾ? ಓಕೆ ವೀಕ್ಷಕರೇ, ಶಾಂತಕುಮಾರಿ ಅವರು ಕ್ಯಾಪ್ಸಿಕಮ್ ಬೋಂಡ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಅಮ್ಮ, ಕ್ಯಾಪ್ಸಿಕಮ್ ಬೋಂಡಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಕ್ಯಾಪ್ಸಿಕಮ್ಮು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಓಂ ಕಾಳು, ಖಾರ, ಮೆಣಸಿನ ಪುಡಿ, ಸೋಡಾ, ಉಪ್ಪು, ಇಷ್ಟೇ. ತುಂಬಾ ಕಡಿಮೆ ಸಾಮಗ್ರಿ ಅಲ್ವಾ? ಓಕೆ, ಇದು ಮಾಡ್ತಾ ಇರ್ತೀರಾ ಮನೇಲಿ? ಮಾಡ್ತಾ ಇರ್ತೀನಿ. ಬಸಳೆ ಸೊಪ್ಪು, ಉಳೆದೆಲೆ. ಓಕೆ, ಇದೇ ಕಡಲೆ ಹಿಟ್ಟು ಎಲ್ಲ ಉಪಯೋಗಿಸ್ಕೊಂಡು ಬಸಳೆ ಸೊಪ್ಪನ್ನ ಅದೇ ತರ ಇದೇ ತರ ಬೋಂಡ ಮಾಡೋದು ಚೆನ್ನಾಗಿರುತ್ತೆ. ವಿಳೆದೆಲೆದು ಮಾಡ್ತೀವಿ. ಉಳೆದೆಲೆನು ಮಾಡಿದ್ವಿ, ಚಿಕ್ಕ ಚಿಕ್ಕ ಉಳೆದೆಲೆ ಬರುತ್ತಲ್ಲ ಅದರಲ್ಲಿ ಮಾಡ್ಬೋದು. ಟೊಮೆಟೊ ಮಾಡ್ಬೋದು. ಈರುಳ್ಳಿನೂ ರೌಂಡ್ ಆಗಿ ಕಟ್ ಮಾಡಿ ಮಾಡ್ಬೋದು. ಸರಿ ಸರಿ, ಶುರು ಮಾಡೋಣ. ಇವಾಗ ಬಾಣಲಿ ಬೇಕು, ಎಣ್ಣೆ ಹಾಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ನೀವು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಮತ್ತೆ ಇಟ್ಟು ಕಳಿಸಿದ್ರೆ ಆಗ ಬೇಗ ಆಗುತ್ತೆ. ಸರಿ, ಆನ್ ಮಾಡ್ಕೊಂಡ್ಬಿಡಿ. ಸೊ ಹಿಟ್ಟು ಕಲಸೋದಕ್ಕೆ ಬೋಲ್ ಬೇಕು. ರೆಡಿ ಆಗಿದೆ. ಓಕೆ, ಕಡಲೆ ಹಿಟ್ಟು. ಕಡಲೆ ಹಿಟ್ಟು 1 ಕಪ್ ತಗೊಂಡಿದ್ದೀವಿ. 1 ಕಪ್. ಓಕೆ, ಹಿಟ್ಟು ಕಡಲೆ ಹಿಟ್ಟು ಮಾಡಿಸಿದಿರಾ ಮನೆಯಲ್ಲಿ ಅಥವಾ ಇದು ರೆಡಿ? ಮನೆಯಲ್ಲೇ ಮಾಡಿಸ್ತೀವಿ. ಹೌದಾ? ಓಕೆ. ಸ್ವಲ್ಪ ಅಕ್ಕಿ ಹಿಟ್ಟು. ಅದಕ್ಕೊಂದು ಪ್ರಮಾಣ ಅಂತ ಇದೆಯಾ? ಒಂದು ಅಂದಾಜು ಮೇಲೆ ಮಾಡ್ಬೋದು. ಒಂದು ಸ್ವಲ್ಪ ಖಾರ ಪುಡಿ. ಖಾರ ಪುಡಿ. ಸೊ ಇದು ಖಾರ ಮಾಡ್ತೀರಾ, ಮೈಲ್ಡ್ ಆಗಿ ಮಾಡ್ತೀರಾ? ಖಾರ ತಿನ್ನೋರು ಖಾರ, ಖಾರ ತಿನ್ನೋರಿಗೆ. ನೀವು ಖಾರ ತಿಂತೀರಾ ಕಡಿಮೆನಾ? ಖಾರ ಜಾಸ್ತಿನಾ? ಜಾಸ್ತಿ. ಉಪ್ಪು ಕೊಡಿ. ಸೊ ಎಲ್ಲ ಖಾರ ಮಾಡೋದು? ಹೌದು. ಖಾರ ತಿಂಡಿ ಏನ್ ಮಾಡ್ತೀರಾ ಮನೇಲಿ? ಬೇರೆ ಬೇರೆ ತಿಂಡಿಗಳು ಮಾಡ್ತೀರಾ? ಓಕೆ, ಇನ್ನೇನ್ ಬೇಕು? ಇದು ಓಂ ಕಾಳು, ಮತ್ತೆ ಸೋಡಾ. ಏನ್ ಬೇಕು? ಸೋಡಾ ಪುಡಿ. ಓಕೆ, ಅದು ಸ್ವಲ್ಪ ಮೃದು ಗರಿ ಬರುತ್ತೆ. ಹಾಕ್ತೀರಾ? ಸರಿ. ನೀರು. ಸೊ ಇದಿವಾಗ ಸಾಧಾರಣ ರೆಗ್ಯುಲರ್ ಆಗಿ ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡ್ತಾರಲ್ಲ ಅದೇ ತರ. ಹೌದು ಹೌದು. ಸಾಯಂಕಾಲ ಮನೆಯವರಿಗೆಲ್ಲ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಹೇಳಿದ್ರಿ ಸ್ವೀಟ್ ಎಲ್ಲ ಸ್ವಲ್ಪ ಕಡಿಮೆ ಮಾಡೋದು. ಏನು ಸ್ವೀಟ್ ಹೇಳಿದ್ರಿ, ಅವಾಗವಾಗ ಅಪರೂಪಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಇನ್ಯಾವ ಸ್ವೀಟ್ಸ್ ಎಲ್ಲ ಮಾಡ್ತೀರಾ? ಇದು ಆಲೂಬಟ್ಟು, ಮತ್ತೆ ಉಂಡೆಗಳೆಲ್ಲ ಮಾಡ್ತೀರಾ? ಉಂಡೆ ಯೂಶಲಿ ಉಂಡೆಗಳಂತೂ ಯಾವ್ದಾದ್ರು ಏನಾದ್ರು ವಿಶೇಷದಿಂದಲೇ ಒಬ್ಬಟ್ಟು ಮಾಡ್ತೀವಿ, ಬೇಳೆ ಒಬ್ಬಟ್ಟು ಅಂತದೆಲ್ಲ ಮಾಡ್ತಾ ಇರ್ತೀರಾ? ಕರ್ಜಿಕಾಯಿ. ಓಕೆ. ಕ್ಯಾಪ್ಸಿಕಮ್ ಕೊಡಿ. ಕ್ಯಾಪ್ಸಿಕಮ್ ಸ್ವಲ್ಪ ಎಣ್ಣೆ ಕಾಯ್ಬೇಕು. ಹೌದು. ಕಾದಿದ್ಯಾ? ನೋಡ್ತೀನಿ. ಆಗಿದ್ಯಾ? ಆಗಿದೆ. ಓಕೆ, ಹಾಕೊಂಡ್ಬಿಡ್ತೀರಾ? ಈಗ ಕ್ಯಾಪ್ಸಿಕಮ್ ಮನೇಲಿ ಹೆಚ್ಚಾಗಿ ಉಪಯೋಗಿಸ್ತೀರಮ್ಮ? ಎಲ್ಲದೂ ಚಿತ್ರಾನ್ನ, ಇದಕ್ಕೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತೀರಾ? ಮಾವಿನಕಾಯಿ ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂದ್ರೆ ಹೇಗ್ ಮಾಡ್ತೀರಾ? ಅದಕ್ಕೆ ಈರುಳ್ಳಿ ಎಲ್ಲ ಹಾಕ್ಬೇಕಂತ ಬೇಡವಾ? ಏನಿಲ್ಲ, ಮಾಮೂಲು ಚಿತ್ರಾನ್ನ ಮಾಡ್ದಂಗೆ. ಅಮ್ಮ, ಎಣ್ಣೆ ಕಾಯಿದೆ. ಈಗ ಕ್ಯಾಪ್ಸಿಕಮ್ ಬೋಂಡ ಮಾಡ್ಕೊಂಡ್ಬಿಡೋಣ. ಹೌದು. ಅದು ಸ್ವಲ್ಪ ಸಿಮ್ಮಲ್ಲೇ ಇದ್ರೆ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಬೇಗ. ಕ್ಯಾಪ್ಸಿಕಮ್ ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ತಾರಲ್ವಾ? ಹೌದು. ಶುಗರ್ ಇರೋರ್ಗೆ ಇದು ಸೇಬೆಕಾಯಿದು ಸೊಪ್ಪು ಬೇಯಿಸ್ಬಿಟ್ಟು ಬೆಳಗ್ಗೆ ಹೊತ್ತು ಸೋದಿಸ್ಬಿಟ್ಟು ಕುಡಿದ್ರೆ ತುಂಬಾ ಒಳ್ಳೇದು. ಸೀಬೆಕಾಯಿ ಸೊಪ್ಪು.
ಆಮೇಲೆ ಇದು ಪಾರಿಜಾತದ್ದು ಹೂವು ಬರುತ್ತಲ್ಲ ಅದು ಮಾಡ್ಬೋದು. ಅದ್ರದ್ದು ಏನ್ ಮಾಡೋದಮ್ಮ? ಅದನ್ನು ಹಿಂಗೆ ಬೇಯಿಸ್ಬಿಟ್ಟು ಸೋದಿಸ್ಬಿಟ್ಟು ಕುಡಿಯೋದು. ಡಯಟ್ ತುಂಬ ಒಳ್ಳೆಯದು. ಕೆಮ್ಮು ಬಂದರೆ ಜೀರಿಗೆ ಮೆಣಸು ನೀರು ಹಾಕಿ ಕುದಿಸ್ಬಿಟ್ಟು ಸೋದಿಸ್ಬಿಟ್ಟು ಕುಡಿದ್ರೆ ಕೆಮ್ಮೆಲ್ಲ ವಾಸಿ ಆಗುತ್ತೆ. ಓಕೆ ಓಕೆ. ಎಷ್ಟೊಂದು ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ಕಲ್ತ್ಕೊಂಡಿದ್ದೀರಾ ನೀವು. ಈಗ ಮಕ್ಕಳಿಗೆಲ್ಲ ಕೆಮ್ಮು ಬಂದಾಗ ಜೀರಿಗೆ ಕಷಾಯ ಮಾಡ್ಕೊಡಿ ಅಂತಾರೆ. ಒಂದೆರಡು ನಿಮಿಷ ಬೇಕಾಗತ್ತಮ್ಮ? ಹೌದು, ಸ್ವಲ್ಪ ಕರಿಯೋದಕ್ಕೆ ಒಂದೆರಡು ನಿಮಿಷ ಸಾಕಾಗುತ್ತೆ. ಇನ್ಯಾವ ಬೋಂಡ ಮಾಡಿದ್ದೀರಾ ನೀವು? ಬೇರೆ ಕ್ಯಾಪ್ಸಿಕಮ್ ಜೊತೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಬಸಳೆ ಸೊಪ್ಪಿದು ಅಂತ ಬಸಳೆ ಸೊಪ್ಪು. ತರಕಾರಿಯಲ್ಲಿ ಇನ್ಯಾವ್ದು ಮಾಡಿದ್ದೀರಾ? ತರಕಾರಿ ಇದು ಮಾಡ್ಬೋದು. ಹೀರೆಕಾಯಿ, ಸೀಮೆ ಬದನೆಕಾಯಿ ಮಾಡ್ಬೋದು. ಸೀಮೆ ಬದನೆಕಾಯ್ದು ಮಾಡ್ಬೋದು. ಆಮೇಲೆ ಬಾಳೆಕಾಯಿ ಮಾಡ್ಬೋದು. ಬಾಳೆಕಾಯಿ ಅಂದ್ರೆ ಸ್ವಲ್ಪ ಕಾಯಿ ತರ ಇರೋದು, ಕಾಯಿ ತರ ಮಾಡುವಂಥದ್ದು. ಸಾಯಂಕಾಲ ಕಾಫಿ ಟೀ ಜೊತೆಗೆ ಬಿಸಿ ಬಿಸಿ ಬೋಂಡ ಚೆನ್ನಾಗಿರುತ್ತಲ್ವಾ? ನಮ್ಮ ಮಳೆಯ ಬಂದ್ರೆ ತುಂಬಾ ಮಾಡಿಸ್ಕೊಂತಾರೆ ಬೋಂಡ. ಚೆನ್ನಾಗಿರುತ್ತೆ. ಅವ್ರಿಗೆ ಸಿಗೋದೇ ಒಂದು ವರ್ಷದಲ್ಲಿ ಒಂದು 15 ದಿನ. ಹೌದು. ಅತ್ತೆ ಹತ್ರ ಚೆನ್ನಾಗಿ ತಿಂಡಿ ಎಲ್ಲ ತಿನ್ಕೊಂಡು ಹೋಗ್ತಾರ? ಹೌದು. ಹೇಳಿದೀರಾ ಮಗಳಿಗೆ ಖಾನಾವಳಿಯಲ್ಲಿ ನಂದು ಹೇಳಿದ್ದೀನಿ. ಏನಂದ್ರು? ನೋಡ ತುಂಬಾ ಖುಷಿ ಆಗಿದೆ. ನಮ್ಮಮ್ಮ ಹೋಗಿ ಅಡಿಗೆ ಮಾಡ್ತಾ ಇದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಮಗಳು ಅಡಿಗೆ ಮಾಡ್ತಾರಾ? ಹೇಳ್ಕೊಟ್ಟಿದ್ದೀರಾ? ಅಲ್ಲೇ ಅಮೆರಿಕಾದಲ್ಲಿ ತುಂಬಾ ಮಾಡ್ತಾರೆ ಅವರು. ವೆರೈಟಿ ಎಲ್ಲ ಕಲ್ತಿದ್ದಾರೆ. ನಮ್ಮ ಈ ಸಂಪ್ರದಾಯ ಅಡಿಗೆ ಅಂದ್ರೆ ನಮ್ಮ ಇಂಡಿಯನ್ ಸ್ಟೈಲ್ ಅಡಿಗೆ ಎಲ್ಲ ಹೇಳ್ಕೊಟ್ಟಿದ್ದೀರಾ? ಯಾಕಂದ್ರೆ ನಾವ್ ಎಲ್ಲೇ ಇರ್ಲಿ ನಮ್ಮ ಏನದು ಶೈಲಿ ಅನ್ನೋದನ್ನ ಬಿಡಬಾರ್ದು. ಹೌದು. ನಮ್ಮತನ, ನಮ್ಮ ಭಾರತೀಯ ಸಂಸ್ಕೃತಿ ಅದೆಲ್ಲ ಇರ್ಬೇಕು ಅಂದ್ರೆ ನಾವು ಮಾಡುವ. ಅಲ್ಲಿ ಕರ್ನಾಟಕ ಅವರೆಲ್ಲ ತುಂಬಾ ಇದ್ದಾರೆ. ಅಲ್ಲೆಲ್ಲ ಅವರು ಎಲ್ಲ ಹೋಗ್ತಾ ಇರ್ತಾರೆ, ಟ್ರಿಪ್ ಹೋಗ್ತಾ ಇರ್ತಾರೆ, ಅದೆಲ್ಲ ಕಳಿಸ್ತಾರೆ ನಮ್ಗೆ ನೋಡಕ್ಕೆ. ಈಗೇನ್ ಎಲ್ಲೇ ಇದ್ರೂನು ಹತ್ರ ವಾಟ್ಸ್ಆಪ್ ಇದೆ, ಬೇರೆ ಬೇರೆ ಮಾಹಿತಿ ಬೇಗ ಸಿಗ್ತಾ ಇರುತ್ತೆ. ಹೌದು. ಸರಿ ಸರಿ, ಆಯ್ತಾ? ಸ್ವಲ್ಪ ಇದೆ, ಕಾಡ್ಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಗೋಲ್ಡನ್ ಕಲರ್ ಬರ್ಬೇಕಾಗುತ್ತೆ, ಚೆನ್ನಾಗಿ ಬೆಂದಿದೆ ಅಂತ ಆಗುತ್ತೆ. ನೀವೆಲ್ಲ ಟ್ರಿಪ್ ಎಲ್ಲ ಹೋಗಲ್ವಾ ಆಚೆ ಈಚೆ ಎಲ್ಲ? ಕಾಶಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ. 30 ದಿನ ಕಾಶಿ ಹೋಗಿದ್ರ? ಕಾಶಿ, ರಾಮೇಶ್ವರ, ಬದ್ರಿ, ಕೇದಾರ್, ಫ್ರೆಂಡ್ಸ್ ಎಲ್ಲ ಒಂದು 20 ಜನ. ನೀವೇ ಫ್ರೆಂಡ್ಸ್ ಒಂದು ಗ್ರೂಪ್ ಮಾಡ್ಕೊಂಡು ಹೋಗಿದ್ವಿ. ಎಲ್ಲ ಎಲ್ಲಿನವರು? ನಿಮ್ಮೂರ ಕಡೆನಾ? ಬೆಂಗಳೂರು. ಹೌದಾ? ತುಂಬಾ ವರ್ಷದಿಂದ ಇದ್ದೀರಾ ಇಲ್ಲೇ? ಒಂದು ಗ್ರೂಪ್ ಇದೆ. ಎಲ್ಲಾದ್ರೂ ಹೋಗೋದಾದ್ರೆ ಜೊತೆಗೆ ಜೊತೆಗೆ ಹೋಗ್ತೀವಿ. ಸೊ ಅಡಿಗೆನೂ ಕೂಡ ಎಲ್ಲ ಶೇರ್ ಮಾಡ್ತೀರಾ? ಆದ್ರೆ ರೆಸಿಪಿ ಎಲ್ಲ ಅವರೆಲ್ಲ ಕರ್ಸ್ಕೊಂಡು ಗಿಕ್ಲಿ ಚೆನ್ನಾಗಿ ಮಾಡ್ತೀಯ ಅಂದ್ಬಿಟ್ಟು ಕರ್ಸ್ಕೊಂಡು ಮಾಡಿಸ್ಕೊಂತಾರೆ. ಹೌದಾ? ಇವತ್ತು ನಾವು ಕರ್ಸ್ಕೊಂಡಿದೀವಿ ನೋಡಿ, ನೀವು ಚೆನ್ನಾಗಿ ಮಾಡ್ತೀರಾ ಅಂತಾನೆ. ಫ್ರೆಂಡ್ಸ್ ಮನೆಗೆ ಹೋಗಿನೂ ಅಡಿಗೆ ಎಲ್ಲ ಮಾಡ್ತೀರಾ? ಅವರು ಬರ್ತಾರೆ ನಮ್ಮ ಮನೆಗೆ, ನಾವು ಹೋಗ್ತೀವಿ. ಏನೋ ಒಂಥರ ನಾವು ಅಂದ್ರೆ ಆಕ್ಟಿವ್ ಆಗಿರ್ಬೇಕು. ಯಾವ್ದೋ ಒಂದು ರೀತಿಯಲ್ಲಿ ಅಡ್ಗೆ ಮಾಡೋದು ಅಥವಾ ಬೇರೆ ಬೇರೆ ಹವ್ಯಾಸ ಇಟ್ಕೊಂಡಿರ್ತಾರೆ. ನೀವ್ ಇನ್ನೇನಾದ್ರೂ ಹವ್ಯಾಸ, ಏನಾದ್ರೂ ಪುಸ್ತಕ ಓದೋದು ಅದೆಲ್ಲ ಮಾಡ್ತೀರಾ? ಏನಿಲ್ಲ, ನಾವು ಬ್ಲೌಸ್ ಹೊಲಿತಾ ಇದ್ವಿ, ಇವಾಗ ಈಗ ಹೊಲಿಯೋದಿಲ್ಲ. ಮುಂಚೆಲ್ಲ ಟೈಲರಿಂಗ್ ಎಲ್ಲ ಮಾಡ್ತಿದ್ದೆ, ಎಲ್ಲರಿಗೂ ಹೊಲ್ಕೊಡ್ತಿದ್ದೆ, ಎಲ್ಲರಿಗೂ ಖುಷಿ ಆಗ್ತಿತ್ತು. ಚೆನ್ನಾಗಿ ಹೊಲಿತೀರಲ್ಲ. ಇರ್ಲಿ, ಆಗುವ ಕಾಲಕ್ಕೆ ಏನೇನ್ ಬೇಕೋ ಅವಾಗೆಲ್ಲ ಮಾಡಿಬಿಟ್ಟಿದ್ದೀರಾ. ಸರಿ, ಆಗಿದ್ಯಾ? ಆಗಿದೆ. ಪ್ಲೇಟ್ಗೆ ತೆಗಿತೀನಿ. ಓಕೆ ಓಕೆ. ಮಾಡ್ಬಿಡಿ ಎಣ್ಣೆ. ಇದು ಮೆಣಸಿನಕಾಯಿ ಬಜ್ಜಿ ರೆಡಿ ಆಗಿದೆ. ಮೆಣಸಿನಕಾಯಿ ಬೋಂಡ. ಇದು ಕ್ಯಾಪ್ಸಿಕಮ್. ಏನು ಹೇಳ್ತೀರಾ ನೀವು? ದೊಡ್ಡ ಮೆಣಸಿನಕಾಯಿ ಅಂತ? ದೊಡ್ಡ ಮೆಣಸಿನಕಾಯಿ ಅಂತೀವಿ. ಸೊ ಕ್ಯಾಪ್ಸಿಕಮ್ ಬೋಂಡ ರೆಡಿ ಇದೆ, ರುಚಿ ನೋಡೋದಂತೆ ಕಾಯ್ತಾ ಇದ್ದೀನಿ. ಬೋಂಡ ಬಜ್ಜಿ ಎಲ್ಲ ನಾವು ತಡ ಮಾಡೋದಿಲ್ಲ. ಹೌದು, ಎಲ್ಲರಿಗೂ ಇಷ್ಟ ಆಗುತ್ತಲ್ಲ. ಯಾರು ನನಗೆ ಇಷ್ಟ ಇಲ್ಲ ಅಂತ ಅನ್ನೋದು ನನ್ಗೆ ಹೇಳೇ ಇಲ್ಲ. ಹೌದು. ಓಕೆ, ತುಂಬಾ ಏನದು ಗರಿ ಗರಿಯಾಗಿ ನೋಡಿದ್ರೆ ಅನ್ಸ್ತಾ ಇದೆ. ಗರಿ ಗರಿ ಇದೆ, ಬಿಸಿ ಇದೆ, ಫ್ರೆಶ್ ಆಗಿ ಅದರಿಂದ ತಂದೆ ಹಾಕ್ಬಿಟ್ಟಿದ್ದೀರಾ. ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಮುರಿಯೋದಕ್ಕೆ ಸ್ವಲ್ಪ ಬಿಸಿ ಇದೆ. ಆದ್ರೆ ಯೂಶಲಿ ಬೋಂಡ ಬಿಸಿ ಬಿಸಿ ಇದ್ರೇನೆ ಚೆನ್ನಾಗಿ. ಇದಕ್ಕೇನು ಚಟ್ನಿ ಎಲ್ಲ ಇಟ್ಕೊಳಲ್ವಾ? ಇದು
ಕೆಲವರು ಬೋಂಡಕ್ಕೂ ಚಟ್ನಿ ಹಾಕೊಂಡ್ಬಿಡ್ತಾರೆ ಸ್ಪೈಸಿ ಆಗ್ಬೇಕು ಅಂತ, ಅದೆಲ್ಲ ಬೇಡವಾ ಅಥವಾ ಗ್ರೀನ್ ಚಟ್ನಿ ಇದ್ರೆ ಹಾಕ್ಬೋದು, ಇಲ್ಲ ಸಾಸ್ ಇದ್ರೂ ಮಾಡ್ಕೋಬಹುದು. ಅವು ಇದ್ರೆ ನಮ್ಮ ಮಗನ್ಗೆ ಸಾಸ್ ಇಷ್ಟ. ಹೌದಾ, ಸಾಸ್ ಹಾಕೊಳ್ಳೋದು. ಓಕೆ ಓಕೆ, ಪರವಾಗಿಲ್ಲ, ಹಾಗೇನೂ ತಿನ್ಬೋದು. ಹಾಗೇನೂ ತಿನ್ಬೋದು. ಓಕೆ, ಬಿಸಿ ಬಿಸಿ ಇದೆ, ತಿಂದು ಹೇಳ್ತೀನಿ ಹೇಗಿದೆ ಅಂತ. ಇದಕ್ಕೆ ಕ್ಯಾರೆಟು ಗ್ರೀನ್ ಚಟ್ನಿ ಅಲ್ಲ ಹಾಕಿ ಕಟ್ ಮಾಡಿ ಈರುಳ್ಳಿ ಹಾಕಿ ತಿನ್ಬೋದು. ಹಂಗೆ ತುಂಬಾ ಗರಿ ಗರಿ ಆಗಿದೆ, ಅದರಲ್ಲಿ ಏನದು ಉಪ್ಪು ಖಾರ ಓಂಕಾಳು ಎಲ್ಲ ಚೆನ್ನಾಗಿದೆ. ಓಂಕಾಳಿದು ಪರಿಮಳ ತುಂಬಾ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ನೀವ್ ಹೇಳ್ದಾಗ ಯಾವ ಚಟ್ನಿನೂ ಬೇಡ ಬಿಡಿ, ಹಂಗೆ ತಿನ್ಬೋದು. ಎಲ್ಲ ಸ್ಪೈಸಿ ಇದೆಯಲ್ಲ ಅದ್ರಲ್ಲೇ ಅಡ್ಕೊಂಡ್ಬಿಟ್ಟಿದೆ. ತುಂಬಾ ರುಚಿಯಾಗಿದೆ ಅಮ್ಮ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನ ಪರಿಚಯಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ನಮಗೂ ಖುಷಿ ಆಯ್ತು ಬಂದಿದ್ದಕ್ಕೆ, ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಓಕೆ, ಧನ್ಯವಾದಗಳಮ್ಮ. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಹೆಸರು ಕಾಳಿನ ಮೊಸರೊಡೆ ಮತ್ತು ಕ್ಯಾಪ್ಸಿಕಮ್ ಬೋಂಡವನ್ನು ಹೇಗೆ ಮಾಡಿದ್ರು ಅಂತ. ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.